ಅದ್ದುನ್ಯಾ ಮತಾ ವ ಖೈರು ಮತಾಇ ದುನಿಯಾ ಅಲ್ ಮರ್ಅತು ಸ್ಸಾಲಿಹ. ಈ ಜಗತ್ತು ಎಂಬುದು ಒಂದು ತಾತ್ಕಾಲಿಕ ಸೌಲಭ್ಯವಾಗಿದೆ. ಆದರೆ ಅದರಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಉತ್ತಮವಾದ ಸಂಪತ್ತು ಅದು ಸದ್ಗುಣ ಸಂಪನ್ನೆಯಾದ ಹೆಣ್ಣಾಗಿದ್ದಾಳೆ. ಒಂದು ಹೆಣ್ಣು ನಿನಗೆ ಸಿಕ್ಕಿಬಿಟ್ರೆ, ಒಳ್ಳೆಯ ಹೆಣ್ಣು ನಿನಗೆ ಸಿಕ್ಕಿಬಿಟ್ರೆ ನಿನ್ನ ಜೀವನವಿಡೀ ಸಂತೋಷಮಯವಾಗಿರಬಹುದು, ನಿನ್ನ ಜೀವನವಿಡೀ ಖುಷಿ ಪಡಬಹುದು. ಕಾರಣ ನಿನ್ನ ಕೆಲಸ, ನಿನ್ನ ಜವಾಬ್ದಾರಿಗಳು, ನಿನ್ನ ಟೆನ್ಷನ್ಗಳು, ನಿನ್ನ ಸುಖ ದುಃಖಗಳು. ಜೀವನ ಅಂತ ಹೇಳಿದರೆ ಸುಖ ದುಃಖಗಳ ಸಂಗಮ ಎರಡು ಕೂಡ ಇರ್ತದೆ. ನಿನ್ನ ಸುಖದಲ್ಲಿ ಸುಖ ಪಡಲು, ನೀನು ದುಃಖಪಟ್ಟಾಗ ಸಾಂತ್ವನ ಪಡಿಸಲು, ನಿನ್ನ ಆಗು ಹೋಗುಗಳಲ್ಲಿ ಪ್ರತಿಯೊಂದು ಸಂದರ್ಭಗಳಲ್ಲಿ ನಿನ್ನ ಜೊತೆ ಕೈ ಜೋಡಿಸಲು, ನಿನಗೆ ಧೈರ್ಯ ತುಂಬಲು, ನಿನ್ನ ರಹಸ್ಯವನ್ನು ಕಾಪಾಡಿಕೊಳ್ಳಲು, ನಿನ್ನ ಸಂತೋಷದಲ್ಲಿ ಸಂತೋಷ ಪಡಲು, ನೀನು ಟೆನ್ಷನ್ ಆಗಿ ಬರುವಾಗ ನಿನಗೆ ನೆಮ್ಮದಿಯನ್ನು ಕೊಡಲು, ನೀನು ಕಷ್ಟದಲ್ಲಿದ್ದಾಗ ನಿನಗೆ ಸಾಂತ್ವನವನ್ನು ನೀಡಲು ಒಂದು ಒಟ್ಟಿಗೆ ಒಂದು ಜೋಡಿಯಾಗಿ ಅವಳಿರಬೇಕು. ಆ ರೀತಿಯ ಒಂದು ಹೆಣ್ಣು ಸಿಕ್ಕಿಬಿಟ್ಟಿತ ನಿನ್ನ ಲೈಫ್ ಅದು ದೊಡ್ಡ ವಿಜಯವಾಗಿದೆ. ನೀನು ಮತ್ತೆ ನಿನ್ನ ಮಕ್ಕಳ ವಿಷಯದಲ್ಲಿ ಚಿಂತಿಸಬೇಕಾಗಿಲ್ಲ, ನಿನ್ನ ಕುಟುಂಬದ ವಿಷಯದಲ್ಲಿ ಚಿಂತಿಸಬೇಕಾಗಿಲ್ಲ. ನಿನ್ನ ತಾಯಿಯನ್ನು ಸ್ವಂತ ತಾಯಿಯನ್ನಾಗಿ ಕಾಣುವ, ನಿನ್ನ ತಂದೆಯನ್ನು ಸ್ವಂತ ತಂದೆಯನ್ನಾಗಿ ಕಾಣುವ, ನಿನ್ನನ್ನು ಒಂದು ಅತ್ಯಂತ ಆಪ್ತವಾಗಿ ಕಾಣುವ, ನಿನ್ನನ್ನು ಒಂದು ಸ್ವತಃ ಒಂದು ಪ್ರೀತಿಯ ಗಂಡ ಎಂಬ ರೀತಿಯಲ್ಲಿ ಕಾಣುವ ಹೆಣ್ಣು ಸಿಗಬೇಕು. ಅದಕ್ಕಾಗಿ ನಿನ್ನ ಸೆಲೆಕ್ಷನ್ ಅದು ಅತ್ಯಂತ ನಿರ್ಣಾಯಕ, ಅದು ಅತ್ಯಂತ ಇಂಪಾರ್ಟೆಂಟ್. ಅಲ್ಲಿ ನೀನು ಎಡವಿ ಬಿಟ್ಟರೆ ನಿನ್ನ ಜೀವನ ಸಂಪೂರ್ಣವಾಗಿ ದಿವಾಳಿಯಾಗಿ ಬಿಡುವುದರಲ್ಲಿ, ಬರ್ಬಾದಾಗಿ ಬಿಡುವುದರಲ್ಲಿ ಯಾವ ಸಂಶಯವೂ ಇಲ್ಲ.